ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ವಡ್ಡು ಗ್ರಾಮದ ಬಳಿ ಇರುವ ನಾರಿ ಹಳ್ಳದಲ್ಲಿ ಬೈಕ್ ಸವಾರನು ಕೊಚ್ಚಿ ಹೋಗಿ ಸಾವನ್ನಪ್ಪಿದ ಘಟನೆ ಕಳೆದ ಶನಿವಾರ ಬೆಳಗಿನ ಜಾವ ಸಂಭವಿಸಿದೆ. ವಡ್ಡು ಗ್ರಾಮದ 20 ವರ್ಷದ ಯುವರಾಜ್ ದಿಡ್ಡಿ ಎಂಬ ಯುವಕನು ಮೃತಪಟ್ಟ ದುರ್ದೈವಿ ಆಗಿದ್ದು, ಈತನು ಜಿಂದಾಲ್ ಕಂಪನಿಯಲ್ಲಿ ಹೆಲ್ಪರ್ ಆಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದನು ಎಂದು ಹೇಳಲಾಗುತ್ತಿದೆ. ರಾತ್ರಿ ಪಾಳೆಯ ಕೆಲಸ ಮುಗಿಸಿಕೊಂಡು ಬೈಕ್ನಲ್ಲಿ ಮರಳಿ ಸ್ವಗ್ರಾಮಕ್ಕೆ ತೆರಳುವಾಗ ಹಳ್ಳಕ್ಕೆ ಬಿದ್ದು ಯುವರಾಜನು ಹರಿಯುವ ನೀರಿನಲ್ಲಿ ಕೊಚ್ಚಿ ಹೋದ ದುರ್ಘಟನೆ ನಡೆದಿದೆ ಎಂದು ಮಾಹಿತಿ ಲಭ್ಯವಾಗಿದೆ. ಯತ್ನಟ್ಟಿ ಡ್ಯಾಂನಿಂದ ಮುನ್ನೆಚ್ಚರಿಕೆ ಮಾಹಿತಿ ನೀಡದೆ ನಾರಿ ಹಳ್ಳಕ್ಕೆ ಹೆಚ್ಚುವರಿ ನೀರನ್ನ ಬಿಟ್ಟಿರುವುದೇ ಈ ಘಟನೆಗೆ ಕಾರಣವಾಗಿದ್ದು, ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ವಡ್ಡು ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಂದಾಜು ಸುಮಾರು 20 ವರ್ಷಗಳ ಹಿಂದೆ ನಿರ್ಮಿಸಿದ ಈ ಹಳ್ಳದ ಸೇತುವೆಯು ತುಂಬಾ ಕೆಳಮಟ್ಟದಲ್ಲಿ ಇರುವುದರಿಂದ ಇಲ್ಲಿ ಅನಾಹುತಗಳು ಸಂಭವಿಸುತ್ತಲೇ ಇದ್ದು, ಸೇತುವೆಯನ್ನು ಬಹಳಷ್ಟು ಎತ್ತರ ಮಟ್ಟದಲ್ಲಿ ನಿರ್ಮಿಸಬೇಕು ಎಂದು ಇಲ್ಲಿನ ಸ್ಥಳೀಯ ನಾಗರಿಕರು ಒತ್ತಾಯಿಸಿದ್ದಾರೆ. ಕಣ್ಮುಚ್ಚಿ ಕುಳಿತಿರುವ ಚುನಾಯಿತ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ ಹಾಗೂ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಈಗಲಾದರೂ ಸಹ ಎಚ್ಚೆತ್ತುಕೊಳ್ಳುವ ಮೂಲಕ ಇಲ್ಲಿನ ನಾರಿ ಹಳ್ಳಕ್ಕೆ ಮೇಲ್ಮಟ್ಟದಲ್ಲಿ ನೂತನ ಸೇತುವೆಯನ್ನು ನಿರ್ಮಿಸಲು ಕ್ರಮ ಕೈಗೊಳ್ಳಬೇಕಾಗಿದೆ. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ರೆಡ್ಡಿಗೆ ಫೋನ್ ಮಾಡ್ತೀನಿ. ಎಷ್ಟಡಿ ಮನೆ ಬಿಟ್ಟಿದ್ದಪ್ಪ ನೀನು, ಅವ್ನು ಕೇಳು. ಎರಡಡಿ ನೀರು ಬಿಡ್ತಾನ, ಅವ್ನು ಗೇಟ್ ಇರ್ತದ, ಎರಡಡಿ ಇರ್ತಾನ. ಪೂಜಾರಿ ಎಷ್ಟು ಬರ್ತದೆ ಅದರಿಂದ ಇದು ಫೋರ್ಸ್ ಪ್ರೆಜರ್ ಇರ್ತದ, ಅಲ್ಲಿವರೆಗಿನ ಬರ್ತದೆ. ಗುಡಿಗಿನ ಕಂಪಲ್ಸರಿ 9 ಗಂಟೆಗೆ ಎತ್ತೇನ, 2 ಗೇಟ್ ಎತ್ತ, 2 ಗೇಟ್ 9 ಗಂಟೆ ನೀರು ಇಲ್ಲಿ ಬರೋದು ಇಲ್ಲಿ ಬರೋದು 12 ಗಂಟೆ, ಇಲ್ಲಿ ಬರೋದು ನೈಟ್ 12 ಗಂಟೆ ನೀರು ಬರ್ತದೆ. 12-12 ಬರ್ತದೆ. ನೀವು ವರ್ಷಾಲಿ ತಿಳಿಸೋದು ನಿಮಗೆ ನಮ್ಗೆ ಮಾಡ್ತಾರೆ, ನಾವು ಪಂಚಾಯತ್ ಮೆಸೇಜ್ ಮಾಡ್ತೀವಿ. ಜನಗಳಿಗೆ ತಿಳಿಸೋದು ನೀವು ಇಲ್ಲಿ ಪಂಚಾಯತ್ ನಾವು ಇದು ಮಾಡ್ತೀವಿ, ಅವ್ರು ಅನೌನ್ಸ್ ಮಾಡ್ತಾರೆ. ಅದೇನಾದರೂ ನೀವು ಕೇಳ್ಕೊಂಡು ಗಮನಕ್ಕೆ ತಂದ್ಕೊಂಡು ಅದನ್ನು ಮಾಡೋಕೆ ನೀವು ಮುಂದುವರಿಲಿಲ್ಲ, ಅದಕ್ಕೆ ಮಾಡಲಿಲ್ಲ ನೀವು ಪ್ರಯತ್ನ ಅಂತ ಹೇಳಿದ್ರೆ ನಾವು ಅದನ್ನು ಹೋರಾಟ ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ನಾವು ಕೇಳ್ಕೊಂಡಿದ್ದೇವೆ. ಇದು ಇವಾಗಿನ ಸಮಸ್ಯೆ ಅಲ್ಲ, ತುಂಬಾ ದಿನದಿಂದ ಸಮಸ್ಯೆ ಇದ್ದೇ ಇದೆ. 20 ವರ್ಷದಿಂದ ನೀವು ಅನುಭವಿಸ್ತಾ ಇದ್ದೀರಾ. ಮೊನ್ನೆ ಇವಾಗ ಹುಡುಗನ ಪ್ರಾಣ ಹೋಗ್ಬಿಟ್ಟೈತೆ. ಸುಖ ಸುಮ್ಮನೆ ಬದುಕಿ ಬಾಳೋನು ಪಾಪ. ಈಗ ಆಗಿರೋ ಪರಿಸ್ಥಿತಿ ಇನ್ನೊಬ್ರಿಗೆ ಮತ್ತೆ ಆಗ್ಬಾರ್ದು ಅಷ್ಟೇ, ಮತ್ತೇನಿಲ್ಲ ನೋಡ್ರಿ. ಬ್ರಿಡ್ಜ್ ಆಗ್ಬೇಕು, ಬ್ರಿಡ್ಜ್ ಆಗ್ಬೇಕು ಅಷ್ಟೇ. ಸರಿ, ನಾವು ಕಳಕಳಿಯಿಂದ ಕೇಳ್ಕೊಂತ ಇದ್ದೇವೆ. ಸರ್ ಇವಾಗ ಮಾಡ್ತಾರ, ಅಪಪೋಲಿ ಮಾಡಬಾರ್ದು. ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು. ಇಲ್ಲಿ ಏನು ಸಮಸ್ಯೆ ಐತೆ ಅಂದರೆ ಊರಿನಲ್ಲಿ ಬ್ರಿಡ್ಜಿಂದು ಭಾಳ ಸಮಸ್ಯೆ ಇದೆ. ಹೋಗ್ತಾ ಬರ್ತಾ ಗಾದಿಲು ಹೋಗೋ ರಸ್ತೆ ಇದು. ಇಲ್ಲಿ 100-150 ಮನೆ ಇದಾವೆ. ಇಲ್ಲಿ ಹಳದ ಕಡೆ ಆ ಸಮಸ್ಯೆಗೋಸ್ಕರ ಇಲ್ಲಿ ಜನ ಏನು ಮಾಡ್ತಾರೆ ಅಂದ್ರೆ ಭಾಳಷ್ಟು ಜನ ಹಳಕ್ಕೆ ಹೋಗಿದ್ದಾರೆ, ಕಡ್ಡಿಗೆ ಆಗಿದ್ದಾರೆ. ಈ ಅಧಿಕಾರಿಗಳು ಏನಿದಾರ ಬರ್ತಾರ, ನೋಡ್ಕೊಂತಾರ, ಹೋಗ್ತಾರ. ಯಾವುದೇ ಕಾರಣಕ್ಕೆ ಅದು ಮಾಡ್ತಾ ಇಲ್ಲ ಕೆಲಸ. 2002ರಲ್ಲಿ 2004ರಲ್ಲಿ ಸುದ್ದಿ ಘಟನೆ ನಡೆದವು, ಹಿಂದಕ್ಕೆ ಭಾಳಷ್ಟು ನಡೆದ. ಆದ ಕಾರಣ ಉಮೇಶ್ ಸರ್ ಅಂತ ಒಬ್ಬತ್ತಿದ್ದ, SS ಸಾಹೇಬ್ರು ರೆಡ್ಡಿ ಮನೆಗೆ ಬಂದಾಗ ಕಾಪಾಡಿದ್ದು ನೀರಲ್ಲಿ ಆತ ಹೋಗ್ತಿದ್ದ 2009ರಲ್ಲಿ. ಅವಾಗನೇ ಅವತ್ತಿನವ್ರಿಗೆ ಇವತ್ತಿನವ್ರಿಗೆ ನಡೆಯಕ್ಕೆ ಕುಂತ ಹೊರತ ಇವತ್ತಿನವ್ರಿಗೆ ಯಾರೋ ಬಂದು ಗಮನಕ್ಕೆ ಹಾಕಂದು ಬ್ರಿಡ್ಜ್ ಮಾಡ್ತಾ ಇಲ್ಲ. ಇದು ಸಮಸ್ಯೆ ಭಾಳ ಅದಾವ್ರಿ. SS ಸಾಹೇಬ್ರನ್ನೇ ಈಗ ಮತ್ತೆ ಸ್ಕೂಲ್ ಮಕ್ಕಳಿಗೆ ಹೋಗೋದು ಬರೋದು ಹಂಗೆ ರೀ ಪರಿಸ್ಥಿತಿ. ನೀರು ಬಿಟ್ಟರೆ ಹಂಗೆ ಅಲ್ಲೇ ಇರೋದು, ಈ ಕಡೆ ಯಾರು ಇದಕ್ಕೆ ಗಮನಕ್ಕೆ ಬರ್ತಾ ಇಲ್ಲ. ಈ ಸ್ಕೂಲ್ ಮಕ್ಕಳು ಮನೆಗಿರೋದು ಅವ್ರು ಅಲ್ಲೇ, ನಾವು ಇಲ್ಲೇ ಹಂಗಾಗಿರೋದು. ಆಮೇಲೆ ವಯಸ್ಸಾದವರು ಯಜಮಾನರು ಅಲ್ಲೇ ಆಸ್ಪತ್ರೆ ಸಮಸ್ಯೆ ಐತಿ. ಏನು ಬ್ರಿಡ್ಜ್ ಆಗಲೇಬೇಕು. ಇಲ್ಲಪ್ಪ ಅಂದ್ರೆ ಮುಂದಿನ ದಿನದಲ್ಲಿ ನಾವು ಎಚ್ಚರಿಕೆ ಕೊಡ್ತೀವಿ ಕರ್ನಾಟಕ ಸರ್ಕಾರಕ್ಕೆ. ಮಾಡಿಲ್ಲ ಕರೆ ಅಂದ್ರೆ ಉಗ್ರ ಹೋರಾಟವನ್ನು ತಹಸೀಲ್ದಾರ್ ಆಫೀಸ್ಗೆ ನಾವು ಮಾಡ್ತೀವಿ. ಸರಿ ಬರ್ತಾರೆ. ಅಂಥ ಟೈಮ್ನಾಗ ಅಚಾನಕ್ಕಾಗಿ ನೀರು ಬಂತಂದ್ರೆ
ಯಾರಾದರೂ ಪಡ್ಕೊಂಡು ಹೋಗ್ಲಾ? ಈಗ ಎದಕ್ಕಾಗಿಯಪ್ಪ ಸರ್ಕಾರ ಇರೋದು? ಎದಕ್ಕಾಗಿ? ಸರ್ಕಾರ ನಮ್ಮ ಬಡವರ ರಕ್ಷಣೆಗಾಗಿ. ನಾವು ಓಟ್ ಕೊಟ್ಟ ಮೇಲೆ ಮಾತ್ರ ಅವರು MP ಆಗ್ತಾರ, MLA ಆಗ್ತಾರ, CM PM ಎಲ್ಲರೂ ಆಗ್ತಾರ. ಹೌದಾ? ನಾವು ಜನನೇ ಇಲ್ಲ ಅಂದ ಮೇಲೆ ಅವ್ರು ಎಲ್ಲಿರಿ? ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಒಂದು ನಮೂನೆ, ಅಧಿಕಾರಕ್ಕೆ ಹೋದ್ಮೇಲೆ ಒಂದು ನಮೂನೆ ಮಾಡಿದರೆ ಇಂಥ ಸರ್ಕಾರನ ಯಾರಾದರೂ ನಂಬ್ತಾರ? ನಂಬಕ್ಕಾಗತ್ತಾ? ಹೌದಾ? ವಿಚಾರಗಳು ಹೇಳ್ತಾರ. ಎಲ್ಲೋ ಒಂದು ದೊಡ್ಡ ಒಂದು ಮೀಟಿಂಗ್ ಹಾಕ್ಕೊಂಡಾಗ ನೀವೇನಾದ್ರೆ ನಿಮ್ಮ ಸಮಸ್ಯೆಗಳಿದ್ರೆ ಬಂದು ಹೇಳ್ಬಿಡ್ರಿ, ಇಮ್ಡಿಯೇಟ್ಲಿ 24 hours ಮಾಡಿಬಿಡ್ತೀವಿ, ಗುದ್ಲಿ ಪೂಜೆ ಮಾಡಿಬಿಡ್ತೀವಿ ಅಂತ ಹೇಳ್ತಾರ. ಆಶ್ವಾಸನೆ ಕೊಡೋದು ಬೇಡ ಸ್ವಾಮಿ, ಆಶ್ವಾಸನೆ ಕೊಡೋದು ಬೇಡ. ಇಲ್ಲಿ ಸಾಯೋದು ನಾವು ಬಡವ್ರ ಕಡೆಗೆ ಒಂಚೂರು ಗಮನ ಹರಿಸ್ರಿ. ಗಮನ ಹರಿಸಿ ಒಳ್ಳೆ ಕೆಲಸಗಳು ಮಾಡಿಕೊಟ್ರೆ ಮುಂದಿನ ದಿನಗಳಾಗ ಇಂಥದ್ದು ಮಾಡಿಕೊಟ್ರಪ್ಪ ನಾಳೆ ಪ್ರತಿ ಸರಿ ಅವ್ರನ್ನೇ ಕೆಲಸ ಅನ್ನೋದೊಂದು ಮನಸ್ಸಿಗೆ ಹುಡ್ತತ್ರಿ. ಆದರೆ ನಿಮಗೆ ಇಷ್ಟು ವರ್ಷ ಹಾಕಿದ್ರೆ ನೀವು ಏನು ಮಾಡಿಕೊಟ್ರಿ ಸ್ವಾಮಿ? ನೀವು ನೀವು ಸರಿ ಇವ್ರದ್ದು ಆದ ನಂತರ ಅಲ್ಲೇ ಇರ್ತೀವಿ. ನಾನು ಏನು ಹೇಳಿದ್ರೆ ಒಂದ್ಸಲ ಒಬ್ಬರೇ ಮಾತಾಡಿದ್ರೆ ಅಲ್ಲ, ಒಬ್ಬರೇ ಮಾತಾಡಿದ್ರೆ ಊರ್ ಪಂಚಾಯತಿ ಬಂದ್ರಿಗೆ ಈಗ ಪ್ರತಿಯೊಂದು ಸಲ ಡ್ಯಾಮ್ನವ್ರದ್ದು ನಮ್ಮ ಮಗನ್ ತಗ ಕೂಡ ಐತೆ. ಹೌದಾ? ಡ್ಯಾಮಿಂದು ನೀರು ಬಿಡೋದು ನನ್ನ ಮಗನ್ ತಗ ಕೂಡ ಫೋನ್ ಐತೆ. ನನ್ನ ಮಗನ ಮಾಡ್ಬೇಕಾ? ಇಲ್ಲ. ಒಂದ್ಸಲ ಮಾಡ್ತಾರ, ಒಂದ್ಸಲ ಮಾಡಕ್ಕಲ್ಲ. ಈ ಎರಡು ಅಡಿ ಎತ್ತಂಬದು 4 ಅಡಿ ಎತ್ತಿ ಮುಗೀತು. ಎಷ್ಟು ಜನ ಇಲ್ಲಿ ನಿಮಗೆ ಇದಾಗ್ಯಾರ? ಇಲ್ಲಿ ನೋಡ್ರಿ ಒಂದು 4, ಈಗ 4 ಫಸ್ಟ್ ಹೋಗಿರೋದು. 4 ಫಸ್ಟ್ ಈ ಬ್ರಿಡ್ಜಿ ಕಟ್ಟೋದಕ್ಕಿಂತ ಮೊದ್ಲು 2 ಹೋಗ್ಯಾವ. ಬ್ರಿಡ್ಜಿ ಕಟ್ಟೋದಕ್ಕಿಂತ ಮೊದ್ಲು 2 ಹೋಗ್ಯಾವ. ಇಲ್ಲಿ 4 ಈ ಬ್ರಿಡ್ಜಿ ಆದ 4 ಜನ 4 ಹೋಗ್ಯಾವ. ಒಂದು 4 ಮಂದಿ ಗಡಿ ಬಂದಾರ, ಈಸ್ಬೋರ್ಡ್ ಪಾಸ್ಬೋರ್ಡ್. ಹೌದಾ? ಅಷ್ಟಕ್ಕೆ ಗಮನಕ್ಕೆ ಯಾರು ಬಂದು ತಗೊಂಡಿಲ್ಲ ನಿಮಗೆ? ನಿಮಗೆ ಯಾರು ಬಂದು ಏನು ಕೇಳಿಲ್ಲ? ಏನಾಗುತ್ತೆ ಸಮಸ್ಯೆ ಏನಂತಂದು ಕೇಳಿಲ್ಲ? ಕೇಳಿಲ್ಲ, ಯಾರು ಬಂದಿಲ್ಲ. ಯಾರನ್ನ ಬಂದಿನ ಅಂದ್ರೆ ನಾನು ಕರ್ಕೊಂಬಂದ್ರೆ ನಾನು ಯಾವಾಗ ಸರಿ ಕಣ್ಣಿಗೆ ಕಂಡಿಲ್ಲ, ಯಾರು ನಮಗೆ ಪಂಚಾಯತ್ ಹೇಳಿಲ್ಲ. ನಾವು ಬಂದು ನಿಂತು ನೀರ ಕಾಲಿಟ್ಟ ಮೇಲೆ ಇದು ನೀರೈತೆ ಅಂತ ನಮ್ಗೆ ಗೊತ್ತಾಗಿದೆ. ಕರೆಂಟ್ ಇದ್ದಿಲ್ಲ, ಏನಿಲ್ಲ, ನಿಮ್ಮ ಸಮಸ್ಯೆ? ನಮ್ಮ ಮನೆಗೆ ನೀರು ಬಂದಿದ್ದು ಅಣ್ಣ. ಯಾವಾಗ ಬಂದಿದ್ದು? ನಿಮಗೆ ಸಮಸ್ಯೆ ಆಗ್ತಿರೋದು ಏನಕ್ಕ? ಬಿಡ್ಜು, ನಿಮಗೆ ಬಿಡ್ಜಿಂದು ಮಕ್ಕಳಿಗೆ ಎಲ್ರಿಗೂ ಹೆಲ್ಪ್ ಆಗ್ತದೆ ಬ್ರಿಡ್ಜ್ ಮಾಡಿದ್ರೆ. ಈ ಬ್ರಿಡ್ಜ್ಲಿಂದಲೇ ನಿಮ್ಗೆ ಅನಾನುಕೂಲ. ಸೇತುವೆ ಆಗ್ಬೇಕಾದ್ರೆ ನಮ್ದು ಏನಿಲ್ಲ ಕಳಕಳೆ. ಮೊನ್ನೆ ಈ ರೀತಿ ಪ್ರಾಬ್ಲಮ್ ಆಗಿದೆ. ಮಧ್ಯರಾತ್ರಿ ನೀರ್ ಬಿಟ್ಟಿದ್ದಾರೆ ವಿತೌಟ್ ಇಂಟಿಮೇಷನ್, ಗೊತ್ತಿಲ್ಲ. ಆ ಹುಡುಗ ಬೇಗ ಬಂದ್ಬಿಟ್ಟಿದ್ದಾನೆ, ನಡ್ಕೊಂಡ್ ಬರೋರ್ಗೆ ನೀರ್ ಕಾಣಲ್ಲ. ಬೈಕಲ್ಲಿ ಬಂದವ್ರಿಗೆ ಬಂದ್ಬಿಟ್ಟಿದ್ದಾನೆ, ಸಡನ್ ಆಗಿ ಬಿದ್ದಿದ್ದಾನೆ. ಅದೇನಾಗೈತೋ ಗೊತ್ತಿಲ್ಲ, ಕೊಚ್ಕೊಂಡು ಹೋಗಿದ್ದಾನೆ, ಪ್ರಾಣ ಹೋಗಿದೆ. ಮತ್ತೆ ಓದ್ ತಿಂಗಳಲ್ಲಿ ಹಿಂಗೆ ಹಳ್ಳ ಕಂಟಿನ್ಯೂ ಬರ್ತಾ ಇದೆ. LKG ಮಗು, ನನ್ನ ಮಗು ಕಳ್ಸಿದೀನಿ ಶಾಲೆಗೆ, ಬರೋಕ್ಕಿಲ್ಲ ದಾರಿ. ಶಾಲೆಯಲ್ಲಿ ಕಳ್ಸಿಲ್ಲ ಅಂದ್ರೆ ದಿನ ಹಿಂಗೆ ಆಗುತ್ತೆ ಪ್ರಾಬ್ಲಮ್ ಅಂತ ಕಳ್ಸಿಬಿಡ್ತೀವಿ ಧೈರ್ಯ ಮಾಡಿ. ಬರುವಾಗ ಕಮ್ಮಿ ಆಗುತ್ತೆ ಅಂತಂದೇಳಿ ಬಂದಿಲ್ಲ ವಾಪಸ್ಸು. ಏನು ಮಾಡಬೇಕು? ನಾವು ಹೆಂಗೆ ಕರ್ಕೊಂಬರ್ಬೇಕು? ಮಗು ಅಕಸ್ಮಾತ್ ಗೊತ್ತಿಲ್ಲದೆ ಹಂಗೆ ಬಂದ್ಬಿಟ್ಟಿತ್ತು. ಏನು ಮಾಡಬೇಕು? ಇದೆಲ್ಲ ಸಮಸ್ಯೆ. ನಮಗೇನು ಪ್ರಾಬ್ಲಮ್ ಇಲ್ಲ, ಸೇತುವೆ ಆಗಬೇಕು ಅಷ್ಟೇ. ನಮಗೆ ಸೇತುವೆ ಮೂಲ ಸೌಕರ್ಯ ಏನಿದೆ ಅದು ಏನೂ ಇಲ್ಲ ಈ ಕಡೆ. ನಮಗೆ ಚರಂಡಿ, ಕರೆಂಟು, ರಸ್ತೆ ಏನು ಮೂಲ ಸೌಕರ್ಯ ಇಲ್ಲ ನಮಗೆ. ಕುಡಿಯೋ ನೀರಿಲ್ಲ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ಸೇತುವೆ ಆಗಬೇಕು ಅಷ್ಟೇ. ಸೇತುವೆ ಎಷ್ಟು ನೀರು ಬಂದರೂ ಕೂಡ ನಮಗೆ ಓಡಾಡೋದಕ್ಕೆ ವೆಹಿಕಲ್ ಇರ್ಬೋದು. ಇಲ್ಲಿ ರೈತರೆಲ್ಲರೂ ಹೋಗ್ತಾರೆ, ಆ ಕಡೆ ಇರೋರು ಈ ಕಡೆ ಬರ್ತಾರೆ, ಈ ಕಡೆ ಇರೋರು ಆ ಕಡೆ ಹೋಗ್ತಾರೆ. ಮಕ್ಕಳಾಗಿರ್ಬೋದು, ಕಾಲೇಜ್ಗೆ ಹೋಗೋರಾಗಿರ್ಬೋದು. ಇವಾಗ ಯಾರೋ ಪ್ರೆಗ್ನೆಂಟ್ ಇರೋರು ಇರ್ತಾರೆ, ಎಮರ್ಜೆನ್ಸಿ ಹೆಲ್ತ್ ಇಶ್ಯೂ ಇರುತ್ತೆ. ನಾವು ಆಚೆ ಕಡೆ ಹೆಂಗೆ ಹೋಗೋದು? ಎಲ್ಲರೂ ಡ್ಯೂಟಿಗೆ ಹೋಗ್ಬಿಟ್ಟಿರ್ತಾರೆ ಗಂಡ್ಮಕ್ಳು. ಹೆಣ್ಮಕ್ಳೆಲ್ಲ ಆ ಕಡೆಗೆ ಹೋಗೋಕ್ಕಾಗುತ್ತಾ? ಇದೇ ನಮ್ದು ಏನಿಲ್ಲ ಸಮಸ್ಯೆ. ಬ್ರಿಡ್ಜ್ ಆಗಬೇಕಷ್ಟೇ. ಓಟ್ ಕೇಳೋಕ್ಕೆ ಬರ್ತಾರೆ, ಅವಾಗ ನಾವು ಹೇಳ್ತೀವಿ, ಅವ್ರು ಕೇಳ್ಕೊಂಡು ಹೋಗ್ತಾರೆ. ಬಟ್ ಆಮೇಲೆ ಅವರು ಅವಾಗಿದ್ದು ಕಾಳಜಿ ಓಟ್ ಹಾಕ್ಸ್ಕೊಂಡು ಅವ್ರು ಗೆದ್ದಿದ್ಮೇಲೆ ಇರೋದಿಲ್ಲ ಅಷ್ಟೇ. ನಮಗೆ ಯಾರು ಬ್ಲೇಮ್ ಮಾಡಕ್ ಇಷ್ಟ ಇಲ್ಲ. ನಮಗೆ ಸೇತುವೆ ಆಗ್ಬೇಕು ಅಷ್ಟೇ. ಸೇತುವೆ ಆಗ್ಬೇಕು. ಕೂಡ ಕಟ್ಸ್ಯಾನ, ಅಲ್ಲಿ ಹಾಕ್ಬಿಟ್ಟ ನೋಡು. ಆಮೇಲೆ ಒಬ್ಬೊಬ್ಬರು ತಗೊಂಡು ಅತ್ತಾಗ ಕಟ್ಸ ಅಂತ ಬಂದರು. ಫಸ್ಟ್ ನಾನು ಹೊಸಪೇಟೆ ಒಂದು ಅವ್ರ ಮನೆಯವ್ರ ರೂಮ್ಗಳು ನಂದಾಗಿತ್ತು. ಎಲ್ಲರೂ ತಗೊಂಡ್ಕೊಂಡು ಬಂದರು. 2007 ನಾನು
ಈಗ ಮನೆಗಳು ಆಲ್ರೆಡಿ ಈಗ ಅಲ್ಲಿ ಈ ಭಾಗದಲ್ಲಿ ಎಷ್ಟು ಮನೆಗಳು ಅದಾವ? 100 ಮನೆನೇ ಆಗ್ಯಾವ. 100 ಮನೆ ಅದಾವ. 100 ಮನೆನೇ ಆಗ್ಯಾವ. ಕರೆಗೆ ಕಟ್ತೀರಿ, ಕರೆಂಟಿನ ಕಟ್ತೀರಿ, ಎಲ್ಲ ನಿಮಗೆ ಸರಿಯಾದ ಇಲ್ಲ ಇದಿಲ್ಲ, ಸಪ್ಲೈ ಇಲ್ಲ. ಬೆಳಕಿನ ವ್ಯವಸ್ಥೆ ಇಲ್ಲ, ಸಿಸಿ ರಸ್ತೆ ಇಲ್ಲ. ಅವಾಗ ಕೆರೆ ಕಟ್ಟಿವಿ. ನಾನು ಮನೆ ಕಟ್ಸ್ಬೇಕಾದ್ರೆ ಪಂಚಾಯತ್ಯಾಗ ತಂದು ಕಟ್ಸೀನಿ. ಇವಾಗ ಪಂಚಾಯತ್ಯಾಗ ಮನೆ ಕಟ್ಸ್ಬೇಕಂದ್ರೆ ಕೂಡ ಕೊಡೋದಲ್ಲ ಅಂತಾರೆ. ಹೌದ್ರೇನ್ರಪ್ಪ? ಅವಾಗ ಯಾಕೆ ಕೊಟ್ಟರು, ಇವಾಗ ಯಾಕೆ ಕೊಡೋದಲ್ಲ? ಅಲ್ಲಿ ಯಾಕೋ ಹಿಂಗೆ ಹಗ್ಗ ಹಿಂಗೆ ಕಟ್ಟಿ ಟೈರ್ಗೆ ಹಿಂಗೆ ಎಳಿಬೋದಣ್ಣ? ಪರವಾಗಿಲ್ಲ. ರಿಪಬ್ಲಿಕನ್ ಸೇನೆ ಜಿಲ್ಲಾಧ್ಯಕ್ಷರು. ಇಲ್ಲಿ ಸಮಸ್ಯೆ ಏನಾಗ್ಬಿಟ್ಟತ್ತಪ್ಪ ಅಂದ್ರೆ ಇಲ್ಲಿಗೆ ಒಂದು 4-5 ಆಗಿಬಿಟ್ಟಿದ್ವಿ. ಇಲ್ಲಿ ನಾವು ಭಾಳಷ್ಟು ಸರಿ ಮಾತಾಡೀವಿ, ಆದರೆ ಯಾವ ಸರ್ಕಾರದವರು ಯಾವ ಪಂಚಾಯತರು ಇದು ಗಮನಕ್ಕೆ ತಗೊಂಡಿಲ್ಲ. ಹಿಂಗಾದಾಗ ಏನಾಗ್ತದೆ, ಒಂದು 2-3 ದಿನ ನಮ್ಮಂಥವ್ರು ಸಂಘಟನೆಯವರು ಈ ಥರ ಮಾಡಿದರೆ ಚಲೋ ಆಗ್ತದೆ, ಈ ಥರ ಮಾಡಿದರೆ ಚಲೋ ಆಗ್ತದೆ ಅಂತ ನಾವು ಮಾತಾಡ್ಕೊಂತೀವಿ. ನಾವು ಮಾತಾಡ್ಕೊಂಡಾಗ ಏನಾಗ್ತದೆ, ಯಾರೋ ಒಬ್ಬರು ಇಲ್ಲಿ ಕಿಡಿಗೇಡಿಗಳು ಏನು ಮಾಡ್ತಾರಪ್ಪ ಅಂದ್ರೆ ನಾವು ಒಳ್ಳೇದು ಮಾಡ್ತಾಯಿದ್ದೀವೋ ಕೆಟ್ಟದ್ದು ಮಾಡ್ತೀವೋ ಗೊತ್ತಿಲ್ಲ. ಈ ಕಿಡಿಗೇಡಿಗಳು ಏನು ಮಾಡ್ತಾವಂದ್ರೆ ಹೋಗಿ ಫಸ್ಟು ಯೂಟ್ಯೂಬ್ ಚಾನಲರಿಗೆ ಕರೆಸಿ ಏನೋ ಒಂದು ಮಾಹಿತಿ ಕೊಟ್ಬಿಡ್ತಾರಂತಂದೇಳಿ ಕಿಡಿಗೇಡಿಗಳು GSW ಜಿಂದಾಲ್ಗೆ ಮೆಸೇಜ್ ಕೊಡ್ತಾರೆ. ಇಲ್ಲಿ ಸಮಸ್ಯೆ ಆಗಿರೋದು ಯಾರಿಗೆ? ಜಿಂದಾಲ್ನವರಿಗೆಲ್ಲ ಸಮಸ್ಯೆ ಆಗಿರೋದು. ಇಲ್ಲಿ ನಾವು ಸ್ಥಳೀಯರಿಗೆ ಸಮಸ್ಯೆ ಆದಾಗ ಸ್ಥಳೀಯರನ್ನೇ ಅದನ್ನು ಸಾಲ್ವ್ ಮಾಡ್ಕೋಬೇಕಾಗ್ತದೆ. ಈ ಸ್ಥಳೀಯರು ಸಾಲ್ವ್ ಮಾಡ್ಕೋಬೇಕಂತ ಸಮಯದಾಗ ಸ್ಥಳೀಯರ ಸಾಲ್ವ್ ಮಾಡ್ಕೊಂಡವರು ಹೋಗಿ ನಮಗೆ ಯಾವುದು ಆಗೋದು ಬೇಡಪ್ಪ, ನಾವೆಲ್ಲ ಆರಾಮಾಗಿದ್ದೀವಿ, ನಮ್ಮರೆಲ್ಲರೂ ನಮ್ಮ ಹೆಂಡತಿ ಮಕ್ಕಳು ನಮ್ಮ ಮಕ್ಕಳು ಎಲ್ಲರೂ ನಾವು ಜಿಂದಾಲಾಗಿ ದುಡ್ಕೊಂಡ್ಬರ್ತೀವಿ, ಆರಾಮಾಗಿದ್ದೀವಿ ಅಂತ ಭಾಳ ಜನಗಳು ಇದಾರ. ಈ ಸಮಸ್ಯೆಗಳು ಏನಾಗ್ಬಿಟ್ಟತ್ತಪ್ಪ ಅಂದ್ರೆ ಈಗ 2009ರಾಗ ಏನಾಯ್ತು, ಒಂದು ಸರಿ ಹಳ್ಳ ಬಂದ್ಬಿಡ್ತು, ದೊಡ್ಡ ಹಳ್ಳ ಆಗ್ಲಿತ್ತು 2009ರಾಗ. ಈ 2009ರಾಗ ಹಳ್ಳ ಬಂದಾಗ ಏನಾಯ್ತು, ಆ ಮನೆ ಬುನಾದಿ ಸೋಸಿ ಹೋಗ್ತಾ ಇತ್ತು ನೀರು. ಅದೇರ ಆ ಕಡೆಯವರು ಆ ಕಡೆ ಹರ್ಸೋದು, ಈ ಕಡೆಯವ್ರು ಈ ಕಡೆ ಹರ್ಸೋದು, ಯಾಕಂದ್ರೆ ಹೋಗೋಕ್ಕಾಗಲ್ಲ. ಆ ಕಡೆಯವ್ರು ಎಷ್ಟು ಮಂದಿ ಅಣ್ಣ ಬಡ್ಕೊಂಡು ಹೋದ್ರೂ ಈ ಕಡೆಯವ್ರಿಗೆ ರಕ್ಷಣೆ ಮಾಡೋಕ್ಕಾಗಲ್ಲ. ಆ ಟೈಮ್ನಾಗನು ಯಾವ ಪೊಲೀಸ್ ಬಂದು ರಕ್ಷಣೆ ಮಾಡೋಕ್ಕೆ ಯಾವ ಪೊಲೀಸ್ ಬಂದಿಲ್ಲ, ಯಾವ ಡಿಪಾರ್ಟ್ಮೆಂಟವ್ರು ಬಂದಿಲ್ಲ, ಯಾವ ಪಂಚಾಯತಿ ಅಧಿಕಾರಿಗಳು ಸಹಿತ ಬಂದು ಈ ಥರ ಹಿಂಗೆ ಆಗ್ತದಲ್ಲ ಸಮಸ್ಯೆ, ಅನಾಹುತ ಆದ್ರೆ ಗುಟ್ಟಾಗಿ ಬರೋಂಥವ್ರು ಯಾರು ಇಲ್ಲ. ಇದು ಎಷ್ಟಡಿ ನೀರು ಇಲ್ಲಿ ಏನಾಗ್ತದೆ ಸರ್, ಇಲ್ಲಿ ಸುಮಾರು ಏನಂದ್ರೆ ಒಂದು ಸರಿ ನೀರು ಬಿಟ್ಟಾರಂದ್ರೆ ಒಂದು 8 ಅಡಿ ಹೈಟ್ ಬಂದ್ಬಿಡ್ತದೆ. 8 ಅಡಿ ಹೈಟ್ ಆಗ್ತದೆ. 8 ಅಡಿ ಹೈಟ್ ಆದಾಗ ಇಲ್ಲಿ ಸಾಮಾನ್ಯವಾಗಿ ಇದು ಎಷ್ಟಡಿ ಐತ್ರಿ ಸರ್? ಇದು 6 ಅಡಿ ಇರ್ಬೋದು ಸರ್ ತೆಳಗ ಬ್ರಿಡ್ಜ್ಗೆ ನೆಲದ್ಲಿಂದ. 6 ಅಡಿ ಇರ್ಬೋದು ಸರ್. ಈಗ ಅದು 6 ಅಡಿ ಮೇಲಕ್ಕೆ 6 ಅಡಿ ಕನಿಷ್ಠ ಒಂದು 13 ಅಡಿ ಹೈಟ್ ಆಗ್ಬೇಕು ಬ್ರಿಡ್ಜ್. 13 ಅಡಿ ಹೈಟ್ ಬ್ರಿಡ್ಜ್ ಆಗ್ಬೇಕು. ಇದಕ್ಕೆ ಜವಾಬ್ದಾರಿ ತಗೊಂಡ್ಬಿಟ್ಟು ಈಗ ಸ್ಥಳೀಯರು MLA ಇದಾರ, 5 ಸರಿ ಶಾಸಕರು, ಹೌದಾ? ಒಂದು ಸರಿ ಆದ್ರೆ ಅವ್ರ ಗಮನಕ್ಕೆ ಬರಬೇಕು. ಯಾಕಂದ್ರೆ ಎಷ್ಟು ಜನ ಬಡ್ಕೊಂಡು ಹೋದ್ರು, ನಾವು ಅಲ್ಲಿಗೆ ಹೋಗಿ ಓಟ್ ಕೇಳಕ್ಕೆ ಹೋಗ್ತೀವಲ್ಲ, ನಮಗೆ ಹೋದಾಗ ಒಂದು ನಮಗೆ ಮರ್ಯಾದೆ ಮಾನ ಇವೆರಡು ಕೊಡೋಂಥ ವಿಚಾರಗಳು ಇಟ್ಕೋಬೇಕಂತ ಅವ್ರಿಗೆ ಇರಬೇಕು, ಹೌದಾ? 5 ಸರಿ MLA, ಈಗ MP, ಅವ್ರಿಗೆ ಯಾಕೆ ಇಂಥವೆಲ್ಲ MP ಗ್ರಾಂಟೇ ಮಾಡ್ಬೋದಲ್ರಿ? ಮಾಡ್ಬೋದು ತಾನೆ? ಅವ್ರ ಮನೆಗಳಿಂದ ಬೇಡ, ಅವ್ರ ಜೋಬಾಗ್ಲಿಂದ ಬೇಡ, ಸರ್ಕಾರ ದುಡ್ಡು ರೀ. ಸಾಮಾನ್ಯ ಜನರು ಆ ಕಡೆಯವರೆಲ್ಲ ಬದುಕ್ತಾರಪ್ಪ. ಬಡ ಮಕ್ಕಳು ಸ್ಕೂಲಿಗೆ ಹೋಗೋಕ್ಕಿಲ್ಲ, ದುಡ್ಕೊಂಡು ತಿನ್ನೋಕ್ಕಿಲ್ಲ. ರೈತರು ಸಾಕಷ್ಟು ಭೂಮಿಗಳಿದಾವ, ಬೆಳೆ ಪೈರು ಹಾಕೊಂಬರ್ತಾರ. ಅಲ್ಲಿ ನೋಡ್ಕೊಂಡು ಮಾತಾಡ್ಬೋದು. ಇಲ್ಲಿ ನೋಡ್ಬಮ್ಮ, ನಿಮಗೇನು ಸಮಸ್ಯೆ? ಏನು ಕರೆಂಟಿಂದು ಸೆಕೆಂಡಿಗೆ ಅವರು ಮಾಡಿಲ್ಲ, ನೀರಿಲ್ಲ, ಹಿಂಗಾದಲ್ಲ ಅನಾಹುತದ ಹೇಳಪ್ಪ, ಅನಾಹುತದ ಹೇಳ. ಒಂದು ಹುಡುಗ ನೀರು ಕರೆಂಟ್. ಇದು ಮಾಹಿತಿ ನೀರು ಬಿಡ್ಬೇಕಾದ್ರೆ ನಿಮಗೆ ಯಾರಿಗೆ ತಿಳಿಸಿಲ್ಲ? ಇಲ್ಲ, ಅಲ್ಲಿಂದ ಫೋನ್ ಮಾಡ್ತಾರ್ರೆ, ಒಂದ್ಸಲ ಮಾಡಿದ್ರು ಇಲ್ಲ. ಅಲ್ಲ, ನಿನ್ನೆ ಆಗಿರೋ ಘಟನೆ
ನಿನ್ನೆ ಆಗಿರೋದು ಅದು ಹೇಳೋದು ಯಾಕಂದ್ರೆ ಇಷ್ಟು ದಿನ ತಿಳಿಸ್ಯಾರ ಇಲ್ಲ ಅಂತಲ್ಲ ನಿನ್ನೆ ಆಗಿರೋ ಘಟನೆಗೆ ನಿಮಗೆ ಇನ್ಫಾರ್ಮೇಶನ್ ಇಲ್ಲ ಯಾರಿಗೆ ಮಾಹಿತಿ ಇಲ್ಲ ತಗೊಂಡು ನಾನು ಇಲ್ಲಿ ಹೋಗ್ಬಂದೆ ನಾನು ಹೋಗ್ಬಂದ್ಮೇಲೆ ಅವ್ನ ಎತ್ತ ಕಡೆ 2 ಗಂಟೆ ಎದ್ದು 3 ಗಂಟೆ ಇದ್ದಾನೆ 3 ಗಂಟೆ ಎತ್ತಿದ್ರಿಗಿನ ಇನ್ಫಾರ್ಮೇಶನ್ ಈಗ ಗ್ರಾಮ ಪಂಚಾಯತ್ ಅಂದಮೇಲೆ ಊರಿಗೊಂದು ಗ್ರಾಮ ಪಂಚಾಯತ್ ಇರ್ತಾವ ಪಂಚಾಯತ್ ಇದ್ಮೇಲೆ ಅಲ್ಲಿಂದ ಮಾತ್ರ ಮೈಕ್ ಕೊಡ್ತಾನೆ ನಾವು ಕಾರ್ನಾಡ್ದಾಗ ಅಲ್ಲಿಂದ ಕೇಳ್ತದೆ ಮುಂದಿರೋರು ಸಾಯ್ಬೇಕಾ ಅಲ್ಲಿ ಮುಂದಿರೋರು ಏನು ಮಾಡ್ಬೇಕು ಇನ್ಫಾರ್ಮೇಶನ್ ಮಾಡೋದು ಅಧ್ಯಕ್ಷ ಊರಿಗೊಂದು ಅಧ್ಯಕ್ಷ ಇರ್ತಾನಲ್ಲ ಅಧ್ಯಕ್ಷ ಫೋನ್ ಮಾಡ್ಬೇಕು ಟಮಟೆ ಓಡಿಸ್ತಾನೆ ಇಲ್ಲಿ ಟಮಟೆ ಓಡಿಸಿದ್ ಮಾಡ್ತಾನೆ ಹೇಳ್ಬೋದಲ್ಲ ಅವನು ಎಲ್ಲ ಟಮಟೆ ಮಾಡಬೇಕಾಗಿಲ್ಲ ಎಲ್ಲರೂ ಫೋನ್ ಅದಾವ ಅದೇ ಸರ್ ಅಧ್ಯಕ್ಷ ಫೋನ್ ಮಾಡಿದ್ರಿ ಟಮಟೆ ಓಡಿಸ್ತಾನೆ ಇಲ್ಲಿ ಊರಾಗ ಒಂದು ಮಾಹಿತಿಯಲ್ಲಿ ಈ ಹುಡುಗ ಅಣ್ಣ ತಮ್ಮಲ್ಲ ಈ ಹುಡುಗ ಕೃಷ್ಣಾರೆಡ್ಡಿ ನಿಮಗೆ ಸಮಸ್ಯೆ ಇಲ್ಲಿ ಆಗ್ತಿರೋದೇನು? ಇಲ್ಲಿ ಎಲ್ಲ ಸಮಸ್ಯೆ ಐತೆ ಏನಪ್ಪಾ ಅಂದ್ರೆ ಹಳ್ಳ ಬಂದ್ರೆ ಆ ಕಡೆ ಹೋಗಂಗಿಲ್ಲ ಈ ಕಡೆ ಹೋಗಂಗಿಲ್ಲ ನೀರು ಎಲ್ಲ ಸಮಸ್ಯೆ. ಮೊನ್ನೆ ಒಂದು ಹುಡುಗ ನೋಡ್ರಿ ಮೊನ್ನೆ ಒಂದು 2 ಸಲ 3 ಸಲ ಕಂಪ್ಲೀಟ್ ಆಗ್ಬಿಟ್ಟಾವ ಹೋಗಿ ತಿಪ್ಪಿಸ್ಕೊಂಬಂದಾರ. ದೊಡ್ಡ ಹಳ್ಳ ಬಂದ್ರೆ ಮುಗೀತು ಕತೆ. ಆ ಕಡೆ ಈ ಕಡೆ ಕರೆಂಟು ಟ್ರಬಲ್, ನೀರಿಂದು ಟ್ರಬಲ್, ಆ ಕಡೆ ಕುಡಿಯೋ ನೀರಿಗೆ ಆ ಕಡೆಗೆ ಹೋಗ್ಬೇಕು ಊರಾಕ. ಎಲ್ಲ ಈ ಕಡೆ ಟ್ರಬಲ್ ಐತೆ ನಮಗೆ. 16 ಮಾತಾಡೋದೇನೈತೆ ಈ ಕಡೆ ನೀರು ಬ್ರಿಡ್ಜ್ ಸವಲತ್ತಿದ್ರೆ ಈ ಕಡೆ ಭಾರಿ ಮನೆ ಆಗ್ಬಿಟ್ಟವ ಅಲ್ಲೇ ಕರೆಂಟ್ ಒಂದು ಎಡವಟ್ಟೆ. ನಿಮಗೆ ಅನುಕೂಲ ಇಲ್ಲ ಯಾವುದಿಲ್ಲ. ಕುಡಿಯ ನೀರು ಕರೆಂಟು ಇದೊಂದು ಬ್ರಿಡ್ಜ್ ಇದು ಸವಲತ್ತಿಲ್ಲ ಎಲ್ಲ. ಎಷ್ಟು ವರ್ಷದಿಂದ ಅನುಭವಿಸ್ತಾ ಇದ್ದೀರಾ ನೀವು ಈ ಕಷ್ಟನ? ಈಗಾಗಲೇ ನಾನು ಈ ಕಡೆ ಮನೆ ಕಟ್ಟಿಸಿ 20 ವರ್ಷ. 20 ವರ್ಷದಿಂದ ಇದೇ ಸೇತುವೆ ಇಲ್ಲೇ 20 ವರ್ಷದಿಂದ ಇದೇ ತರನೇ ಐತೆ. ಒಂದ್ಸಲ ಬ್ರಿಡ್ಜ್ ಎಲ್ಲ ಪಡ್ಕೊಂಡೋಗಿತ್ತು. ಇನ್ನು ಗಾವದೇ ನೋಡ್ಗ ಎಲ್ಲ ಈ ಕಡೆ ಅಷ್ಟು ಪ್ರಾಬ್ಲಮ್ ಯಾವುದಿಲ್ಲ. ಸುಮ್ಮನೆ ನುಗ್ಕ್ಯಂತ ಇದೀವಿ. ದೇವ್ರನ್ನ ಬಂದ್ ನೋಡ್ರಿ ಬರ್ರಿ ರಸ್ತೆ ಸರಿಯಲ್ಲ. ಚರಂಡಿ ನೀರು ಹೋಗಕ್ಕಿಲ್ಲ, ಸುಡುಗಾಡಿಲ್ಲ. ನನ್ನ ಮಂತಕ್ ಬಂದು ನಿನ್ನ ಮಂತಕ್ ಬಂದು ಎಲ್ಲ ಏನು ಇದು ಅಬದ್ಧ ಮಾತಾಡೋದೇ ಇಲ್ಲ. ಬಂದ್ ನೋಡ್ಬಿಡ್ರಿ ಆತ ಏನ್ ಹೇಳಿದ್ದ ನಿಂಗೆ ಗೊತ್ತಾಗ್ಬಿಟ್ಟು ಮನೆ ತೆರಿಗೆ ನೀವು ಮನೆ ತೆರಿಗೆ ಕಟ್ತಾ ಇದೀವಿ. ಮತ್ತೆ ಮನೆ ತೆರಿಗೆ ಕಟ್ತೀರಿ, ಮನೆ ತೆರಿಗೆ ಕಟ್ತೀರಿ. ಎಲ್ಲ ಡಿಮಾಂಡ್ ನಾನ್ ಡಿಮಾಂಡ್ ಅಂತ ಹೇಳಿ ಸೇರ್ಪಡೆ ಮಾಡ್ಕೊಂತ ಎಲ್ಲ ಇದಾಗೈತೆ. ಅಕ್ರಮವಾಗಿ ನಡೆಸ್ಕೊಂತಾರ ಅದರೆಲ್ಲ. ಹೌದ್ರಾ? ಕೆಲವೊಂದು ಮನೆ ಕಟ್ಟಿದ್ಕೊಂಡು ಡಿಮಾಂಡ್ ಸೇರಿಲ್ಲ. ಅದು ಅವಾಗ ಏನಾಗ್ಬಿಡ್ತು ಪಿಡಿಗೆ ಸೆಕ್ರೆಟ್ರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಅವಾಗನೇ ಒಂದು ಏನು ಜಾಗ ಕೊಡ್ತೀನಿ ಅಂತೇಳಿ ಸೇರಿಸಂದು ನಾನ್ ಡಿಮಾಂಡ್ ಅಂತ ಸೇರಿಸಂತ ಅಂತೇಳಿ ಅವತ್ತಿನಿಂದ ಅಕ್ರಮವಾಗಿ ತಾನಿದಾರ. ಇವತ್ತನ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಸುತ್ತ ಅದು ತಲುಪಿಲ್ಲ. ಅವ್ರಿಗೆ ತಲುಪಿಲ್ಲ. ಅವಾಗಿನ ಕಾಲ 2015 ಹೇಳಿ ಅಧ್ಯಕ್ಷರಿಗೆ ಕೊಡ್ತೀವಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಕೊಡ್ತೀನಿ ಅಂತೇಳಿ ಇವತ್ತಿನವರೆಗೆ ಕೊಟ್ಟಿಲ್ಲ. ಅದು ಅಕ್ರಮ ಬೇರೆ ಮಾಡ್ಕೊಂಡು ನಡ್ಸಕ್ಕೆ ಕುಂತಾರ. ನಾನು ನೋಡ್ರಿ ಇಲ್ಲಿ ಸ್ಥಳ ತಗೊಂಡ ಮೇಲೆ ನಾನು ಮನೆ ಕಟ್ಟಿಸಿದ್ದು 27ರ ಕಟ್ಸೀನಿ. ಅವಾಗ ನಾನು 4 ಫ್ಲಾಟ್ ತಗೊಂಡಿದ್ದೆ. 20 ನಮ್ಮ ತಂಗಿಗೆ 2 ನನಗೆ 2 30 20 ತಗೊಂಡಿದ್ರೆ ಅದ್ರ 3 ಡಿಮ್ಯಾಂಡ್ ಸೇರಿಸ್ಕೊಂಡ್ರು. 17 ಅಲ್ಲ ನಾನು ಕಟ್ಟಿಸಿರೋದು ಮನೆ ಇಲ್ಲಿ. ಇನ್ನು 27 ಬಂದೇ ಇಲ್ಲ. ಅಲ್ಲ 2020 ಅಲ್ಲ 2007 ನಾಗರಾಜ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಈ ಬ್ರಿಡ್ಜಿನ ಬಗ್ಗೆ ಈಗೆಲ್ಲ ಇವತ್ತು ರೈತರೆಲ್ಲ ಹೇಳಿದರು. ಆಮೇಲೆ ಮತ್ತು ಹೆಣ್ಮಕ್ಳು ಸಹಿತ ಇದು ಬ್ರಿಡ್ಜಿನ ಬಗ್ಗೆ ಮಾಹಿತಿ ಹೇಳಿದರು. ಈಗ ನಿಮ್ಮಿಂದ ಅಧ್ಯಕ್ಷರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಹೇಳಿ. MP ಸಾರಿಗೆ ಹೇಳಿದಿರಿ, ಗಮನಕ್ಕೆ ತಂದಿರಿ. ಬಟ್ ಮಾಡ್ತಂತ ಹೇಳ್ಯಾರ, ಅಮೌಂಟ್ ಇದೆ ಆಗ್ತಾನಂತ ಹೇಳ್ಯಾರ. ಬಟ್ ಅದಕ್ಕೆ ನಮಗೆ ಸುತ್ತ ತಂದ್ರಲ್ಲ, ಬಟ್ ಆಗ್ಬಾರ್ದು ಆಗಿದೆ ಗಟ್ಟಿನೇ. ಬಟ್ ಹೋಗಿ ಇವಾಗ ಲೆಟ್ರ್ ಮಾಡಿಸಿದ್ದೀನಿ. ಇವಾಗ ಅವ್ರು ಸಾರೆಲ್ಲ ಬೇರೆ ಕಡೆ ಸ್ಟೇಟ್ನಲ್ಲಿ ಹೋಗಿದ್ದಾರೆ. ಹಂಗಾಗಿ ಲೆಟ್ರ್ ಸುತ್ತ ರೆಡಿ ಮಾಡಿದ್ದೀನಿ ಆಗಲಿ. ಯಾಕಂದರೆ ಸುಮಾರು 20 ವರ್ಷಗಳಿಂದ ಪಾಪ ನಮಗೆ ಇದೇ ಕಷ್ಟ ಅಂತ ಹೇಳಿ ಎಲ್ಲ ಈಗ ಸ್ಕೂಲ್ ಮಕ್ಕಳಿಗೆ ಹೋಗೋದು ಬರೋದು, ಆಮೇಲೆ ವಯಸ್ಸಾದವರಿಗೆ, ಆಮೇಲೆ ಹೆಣ್ಮಕ್ಳಿಗೆ ಪ್ರೆಗ್ನೆಂಟ್ ಎಲ್ಲ ಭಾಳ ತೊಂದರೆ ಆಗುತ್ತೆ. ಮಹಿಳೆಯರು ಮುಖಂಡರು ಪುರುಷರು ಒಟ್ಟು ಅವ್ರು ಏನು ಹೇಳ್ತಿದ್ದಾರೆ ಯಾರು ಗಮನಕ್ಕೆ ತಗೊಂತ ಇಲ್ಲ.
ಹೇಳಿದ್ದಾರೆ. ಯಾರು ಬಂದು ಹೇಳಿದ್ದಾರೆ ಗಮನಕ್ಕೆ ತಾಂತಿಲ್ಲ ಅಂತ ಹೇಳಕ್ಕೆ? ಯಾರು ಬಂದಿಲ್ಲ, ಗಮನಕ್ಕೆ ತಾಂಡಿಲ್ಲ. ಈಗ ಹೇಳಿದ್ರೆ ಈಗ ಇವತ್ತು ನೀವು ಬಂದ್ರಿ ಮೀಡಿಯಾದಲ್ಲೇ ಎಲ್ಲರೂ ಅವ್ರ ಕಷ್ಟ ನೋವು ಹೇಳ್ಕೊಂಡಿದ್ದಾರೆ. ಬಟ್ ಪಂಚ ಜವಾಬ್ದಾರಿ ನಮ್ದು. ಬಟ್ ಲೆಟ್ರ್ ಸುತ್ತ ಮಾಡಿದ್ರಿ, ಹೋಗಿ ಬೇಗ ಅವ್ರ ಗಮನಕ್ಕೆ ತಂದು ಅವ್ರ ಸುತ್ತ ಇಂಥ ಘಟನೆ ಆಯ್ತು ಅಂದ್ರೆ ಅವ್ರ ಸುತ್ತ ದೆಡಗಿನ ಕ್ರಮ ನಾವು ಯಾವುದನ್ನ ಗಮನಕ್ಕೆ ಹೇಳಿದ್ರೆ ನಾವು ಸುಳ್ಳು ಹೇಳೋದಲ್ಲ. ಈಗ ನಾನಾ ಥರ ಅದು. ಈಗ ನೀರಿಲ್ಲ ಅಂದ್ರೆ ನಾನೇ ನೀರು ಪೈಪ್ಲೈನ್ ಮಾಡಿಸಿದ್ದೆ. ಈಗ ಕುಡಿಯೋ ನೀರಿಲ್ಲ ನೋಡ್ರಿ. ಕುಡಿಯೋ ನೀರು ಅಂದಿಲ್ಲ, ಬಳಸ ನೀರು ಅಂತ ಕೊಟ್ಟಿದ್ದಾರೆ. ನೀರು ಐತೆ, ಬಳಸ ನೀರು ಕೊಟ್ಟಿದ್ದಾರೆ. ಸಪರೇಟ್ ಇಲ್ಲಿ ಬೆಳಕಿನ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾರೆ ಹೆಣ್ಮಕ್ಳು. ಬೆಳಕಿನ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾರೆ ನೈಟು. ಇಲ್ಲಿ ಮಾಹಿತಿ ನೀನು ನೀರು ಕಾಲಿಟ್ಟಾಗ ನೀರು ಐತೆ ಅಂತ ಗೊತ್ತಾಯ್ತು ಅಂತ ಹೇಳಿದಲ್ಲ ಮೊನ್ನೆ. ಕರೆಂಟಿನ ಪ್ರಶ್ನೆ ಅಲ್ಲ, ನೀನು ನೀರು ರೋಡ್ ಒಂದೇ ಕಾಣ್ತದೆ ಅಂತ ಹೇಳಿದಲ್ಲಮ್ಮ. ಅದನ್ನ ಹೇಳೋದು ಬೆಳಕಿನ ವ್ಯವಸ್ಥೆ. ಸಾಯಂಕಾಲ ಟೈಮ್ ಬರಬೇಕಾರೆ ನಾವೇನು ಅವ್ರು ಈಗ ಹೇಳ್ಬೋದು, ನಾವು ಇರ್ತಾವೆ ಹೇಳ್ತಾರ. ಬಟ್ ಎಲ್ಲ ಕಂಪ್ನಿಗೆ ಲೈಟ್ ಹಾಕಿದೆ. ಅಲ್ರಿ ನೋಡಿ, ಈಗ ಇಲ್ಲದ ಗಮನಕ್ಕೆ ಅವರಿಗೆ ಗೊತ್ತಿಲ್ಲದವರಿಗೆ ಬಂದು ಹೇಳ್ಬಾರ್ದು. ಈಗ ಅವಾಗ ಈ ಸೇತುವೆಯಲ್ಲಿ ಇರ್ತಕ್ಕಂಥ ಗಾದಿಗನೂರು ರಸ್ತೆಯಲ್ಲಿ ನಿಮಗೆ ಅನಾಹುತ ಆಗಿದೆ. ಯಾವ ಕಾರಣಕ್ಕಾಗಿದೆ? ಅದು ಬ್ರಿಡ್ಜ್ ಸರಿಯಾಗಿಲ್ಲದ ಕಾರಣ. ಬ್ರಿಡ್ಜ್ ಸರಿಯಾಗಿಲ್ಲದ ಕಾರಣ ಇನ್ಫಾರ್ಮೇಷನ್ ಇಲ್ಲ. ಫಸ್ಟ್ ಪಾಯಿಂಟ್ ಇನ್ಫಾರ್ಮೇಷನ್ ಇಲ್ಲ. ಇನ್ನೊಂದು ಲೈಟ್ ವ್ಯವಸ್ಥೆ ಗುಣ ಇಲ್ಲಿ ಸರಿಯಾಗಿ ಕಂಡಿದ್ದಂಗಿಲ್ಲ. ಅವನಿಗೆ ಅವನು ಸ್ಪೀಡ್ ಬಂದು ಏನು ಬಂದೋ ಗೊತ್ತಿಲ್ಲ. ಅದು ಅವನು ಬಂದಿದ್ದಾನೆ, ಹಂಗೆ ಇದಾಗಿದೆ. ಆಮೇಲೆ ಬೆಳಗ್ಗೆ ನೋಡಿದ್ವಿ ನಾವು, ಬೈಕ್ ಇತ್ತದು. ಆಮೇಲೆ ಇದು ಮಾಡಿದ್ವಿ. ನಿಮ್ಮ ಇಲ್ಲಿ ಎಕ್ಸ್ಪೋರ್ಟ್ ಆಗಿರ್ತಕ್ಕಂಥ ಏನಾಗಬೇಕು? ಅವ್ರು ಕಮ್ಮ ಆಗಬೇಕು, ಕಮ್ಮ ಆಗಬೇಕು. ಕೋಟೆಯಿಂದ ಮುಗಿಸ್ಕೊಂಡು ಬರ್ಬೇಕಾದ್ರೆ ಎಷ್ಟು ಗಂಟೆಗೆ? ಅವನು 9:20ರಿಂದ A, B ಶಿಫ್ಟ್ 3 ಇರ್ತಾವಲ್ಲ, ಅವ್ನು ನೈಟ್ ಶಿಫ್ಟ್ ಹೋಗಿದ್ದಾನೆ. 9:20 ಆಗಿದೆ ಡ್ಯೂಟಿ. ನಮ್ಮ ಮನೆಯಿಂದ ಔಟ್ ಆಗಿರೋದು ಅವನು. ಆಮೇಲೆ ಅವನು ಅಲ್ಲಿ ಜಿಂದಾಲಲ್ಲಿ 1:45ಕ್ಕೆ ಪಂಚ್ ಆಗಿದೆ ಅವನು, ಔಟ್ ಪಂಚ್. ನಾವು ಹೋಗಿ ಚೆಕ್ ಮಾಡಿಸ್ಕೊಂಡು ಬಂದಿದ್ವಿ. ಆಮೇಲೆ ಇಲ್ಲಿ ರೋಡಲ್ಲಿ CCTV ಫುಟೇಜ್ ನೋಡಿದ್ರೆ 2-4 ನಿಮಿಷ ಆಗಿತ್ತು. ಅವರು ಇದು ಮಾಡಿದ, ಅವನು ಬಂದಿರೋದು ನೋಡಿದ್ವಿ. ಆಮೇಲೆ ಬೈಕ್ ಆಲ್ಮೋಸ್ಟ್ ಬಿದ್ದಿತ್ತು. ಅದು ಯಾವ ಹೆಂಗೆ ಬಿದ್ದೋನೋ ಗೊತ್ತಿಲ್ಲ ನನಗೆ. ನಮಗೆ ಬೆಳಗ್ಗೆನೇ ಇನ್ಫಾರ್ಮೇಷನ್ ಬಂದಿದ್ದು. ಅದು ಬೈಕಿಂದಲೇ ಐಡೆಂಟಿಫೈ ಆಗಿದ್ದು, ಬೈಕ್ ಬಿದ್ದಿದೆ ನಂದು ಅಂತೇಳಿ. ಆಮೇಲೆ ನಮ್ಮ ತಮ್ಮ ಎಲ್ಲಿಗೆ ಹೋಗಿದ್ದಾನ ಇಲ್ಲ ಅಂತ ಅದು ನಮ್ಗೆ ಇನ್ನೂ ಕನ್ಫರ್ಮ್ ಮಾಹಿತಿನೇ ಗೊತ್ತಿದ್ದಿಲ್ಲ. ಆಮೇಲೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿವಿ. ಆಮೇಲೆ ಫೈರ್ ಇಂಜಿನಿಯರ್ ಅವರು ಬಂದರು, ಎಲ್ಲ ತನಿಖೆ ಶುರು ಮಾಡಿದ್ವಿ. ಒಂದಿನ ಆಯಿತು, ಬಾಡಿ ಸಿಕ್ಕಿಲ್ಲ ಅದು. ಆಮೇಲೆ ನೆಕ್ಸ್ಟ್ ಡೇ ಇನ್ನೊಂದು ಟೈಮ್ ಮತ್ತೆ ಫೈರ್ ಇಂಜಿನಿಯರ್ ಬಂದು ಸರ್ಚ್ ಮಾಡಿದಾಗ ಬಾಡಿ ಸಿಕ್ಕಿತ್ತು. ಆಮೇಲೆ ಅದನ್ನ ಸಂಜೆ ಎಲ್ಲ ಇನ್ನು ಇದಕ್ಕೆ ನೆಕ್ಸ್ಟ್ ನಮ್ಮ ತಮ್ಮಂದಾಗೈತೆ. ನೆಕ್ಸ್ಟ್ ಇನ್ನೊಬ್ರದ್ದು ಯಾರ್ದು ಆಗಬಾರ್ದು ಅನ್ನೋದಕ್ಕೆ ಒಂದು ಪರಿಹಾರ ಕೇಳ್ತಾ ಇದ್ದೀವಿ. ಸೇತುವೆ ಆಗಿ ಎಷ್ಟು ವರ್ಷ ಆಗಿರ್ಬೋದು ಈ ಥರ ತೊಂದರೆ ಆಗೋದು ಜನಗಳಿಗೆ? ಭಾಳ ಆಗಿದೆ. ಹೆಣ್ಮಕ್ಳೆಲ್ಲ ಹಿಂಗೆ ಸೀರೆ ಎತ್ಕೊಂಡು ಹೋಗೋಷ್ಟು ಪರಿಸ್ಥಿತಿ ಐತಿ. ಇಲ್ಲಿ ಈಗ ಭಾಳ ಪ್ರಾಬ್ಲಮ್ ಆಗ್ತೈತಿ. ಇಲ್ಲಿ ಏನಿಲ್ಲ ಅಂದ್ರೆ 100 ಮನೆಗಳದಾವ. 100 ಮನೆ ಅದಾವ. ಒಬ್ಬರು ಅದಾರ ಇಲ್ಲಿ ಹೋಗರಿ ಬರೋರಿ ಭಾರಿ ಪ್ರಾಬ್ಲಮ್ ಆಗ್ತೈತೆ. ಅಕಸ್ಮಾತ್ ಒಂದಿನ ಡೇ ಹಂಗೆ ಕಂಟಿನ್ಯೂ ನೀರು ಅರ್ಧವ ಅಂದ್ರೆ ಎಲ್ಲರ ಡ್ಯೂಟಿ ಬಂದ್. ಈಗ ಜಿಂದಲ್ನವ್ರು ಏನು ಮಾಡ್ತಾರೆ ಗೊತ್ತಾ, ಅವರು ಡ್ಯೂಟಿ ರಜಾ ಕೊಡೋದಿಲ್ಲ ಜಲ್ದಿ ಕೇಳಿದ್ರು ನನಗೆ. ಈಗ ಹಳ್ಳ ಬಿಟ್ಟಿರತ್ತಂದ್ರೆ ಏನು ಹೇಳ್ತೀನಿ, ಬರೀ ಅನ್ನೋ ಒಂದು ಗುಣ ಇದು ಮಾಡ್ತಾರೆ. ಅಷ್ಟೆಲ್ಲ ಪ್ರಾಬ್ಲಮ್. ಸೇತುವೆ ಆಗೋವರೆಗೆ ಇಷ್ಟ ಜನಕ್ಕೆ ತೊಂದರೆ ನೋಡ್ರಿ. ಎಲ್ಲರೂ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ. ನೀರಾಗ ಟೈಮಲ್ಲಿ ಅವರೆಲ್ಲ ನೋಡಿದ್ದಾರೆ. ನಮ್ಗೆ ಏನು ಇನ್ಫಾರ್ಮೇಷನ್ ಇರುತ್ತೆ ಸರ್, ನಮಗೆ ಇನ್ಫಾರ್ಮೇಷನ್ ಇದ್ರೆ ಈ ಥರ ಆಗ್ತಿದ್ದಿಲ್ಲ ಅಂತ ನಾನು. ಇದು ಎಷ್ಟು ಫೀಟ್ ನೀರು ಹರಿತಿತ್ತು ಪ್ರೆಜರ್ ನಿಮಗೆ? ನಾರಿಯಾಳ ಬಿಟ್ಟು 4 ಅಡಿ 5 ಅಡಿ 6 ಮೇಲೆ 4 ಅಡಿ 4 ಫೀಟ್. ಹಾಂ 4 ಫೀಟ್ ಫುಲ್ ಫೋರ್ಸ್ ಇರ್ತದೆ ಸರ್. ಇದು ಫುಲ್ ಫೋರ್ಸ್ ಇರುತ್ತೆ. ಆಗ ಭಾಳ ಇದಿದೆಲ್ಲ ಡಿಸ್ಟೆನ್ಸ್. ಆದರೆ ಬೇರೆ ಇದು ನೋಡಿ ಸರ್, ಅಲ್ಲಿಂದ ಕಟ್ಟಿಂಗ್ನಲ್ಲಿ ಇದೆಲ್ಲ ಅದು ಗೊತ್ತಾಗೋದಿಲ್ಲ. ಈಗ ಸಡನ್ ಬಂದ್ರೆ ಅಂದ್ರೆ ಗೊತ್ತಾಗೋದಿಲ್ಲ. ಅದು ಕಟ್ಟಿಂಗ್ನ ದಬಾಸ್ ಬಂದ್ರೆ ಆ ಕಡೆ ಹೋಗ್ಬಿಡೋದು. ಹಂಗೆ ಏನು ವ್ಯವಸ್ಥೆ ಇಲ್ಲ, ಬ್ಯಾರಿಕೇಡ್ ಇಲ್ಲ. ಅಕಸ್ಮಾತ್ ನೀನು ಹಳ್ಳ ಬಂತಂದ್ರೆ ಅವ್ರು ಒಂದು ಬ್ಯಾರಿಕೇಡ್ ಹಾಕ್ಬಿಟ್ರೆ ಏನಾಗ್ತದೆ, ನಮಗೆ ಮುಂದೆ ಏನೈತೆ ಅಂತ ಗೊತ್ತಾಗ್ಬಿಡ್ತೈತೆ. ನಾವು ಅಲ್ಲೇ ಸ್ಟಾಪ್ ಮಾಡ್ಬೋದು. ಇಲ್ಲ ನೀರು ನೋಡಿದಾದ್ರೂ ನಾವು ಸ್ಟಾಪ್ ಮಾಡ್ಕೋಬೋದು. ಇಷ್ಟೆಲ್ಲ ಪ್ರಾಬ್ಲಮ್ ಐತಿ ಇಲ್ಲಿ. ಇನ್ನೂ ಏನು ಇದಾಗ್ತಿಲ್ಲ. ಅವರು ಡ್ಯೂಟಿ ಮುಗಿಸಿ ಬರ್ಬೇಕಾದ್ರೆ ಎಷ್ಟು ಗಂಟೆ ಆಯಿತು? ಅವ್ರು ಡ್ಯೂಟಿ ಮುಗಿಸ್ಕೊಂಡು ಬರ್ಬೇಕಾದ್ರೆ ಅವರು ಔಟ್ ಪಂಚ್ 1:45 ಆಗಿದೆ. 2 ಗಂಟೆ ನೈಟ್ 2:05 ಬಂದಿದ್ದಾನೆ. 2 ನಿಮಿಷ. ಅವ್ರ ಹೆಸರು ದಿಡ್ಡಿ ಯುವರಾಜ್ ಅಂತ ಹೇಳಿ ನಮ್ಮ ತಮ್ಮ. ಅವ್ರಿಗೆ ವಯಸ್ಸು? ಅವ್ರ ವಯಸ್ಸು 20 ಇದೆ. ಎಷ್ಟನೇ ವಾರ್ಡ್ ಇದು? ಇದು 6ನೇ ವಾರ್ಡ್ ಅಲ್ಲ, 6ನೇ ಊರಾಗಿರೋದ್ರಿಂದ ಅಲ್ಲ ಅಂದಾಜು ನಿಮಗೆ ಇದು ಅಂದರೆ ಇದು ಹೊಸ ಊರು.